ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಡಬಲ್ ಸ್ಟೆಪ್ಪು, ಡಬಲ್ ಆರ್ಚು ಮತ್ತು ಪಿಕಾಟ್ ಡಿಸೈನು ಇದರಲ್ಲಿ ಮಿಕ್ಸ್ ಆಗಿದೆ. ಸೊ ಈ ಡಿಸೈನ್ಗೆ ನೀವು 750ಇಂದ 850ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಜರಿ ದಾರ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 2 ಕಲರ್ ದಾರ ಸುತ್ತಿಡ್ಕೊಂಡಿದ್ದೀನಿ, ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ ತೊಗೊಂಡಿದ್ದೀನಿ. ಮತ್ತು ನಾನು ಈ ರೀತಿಯಾದಂಥ ಉದ್ದ ಬೀಡನ್ನ ಯೂಸ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರು 11 ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು, ಮತ್ತು ಕತ್ರಿ. ಇದಿಷ್ಟು ನಮಗೆ ಇಲ್ಲಿ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ನಲ್ಲ, ಮೊದಲು ನಾನು ಸೀರೆ ಸೆರಗು ಬಂದು ಗ್ರೀನ್ ಕಲರ್ ಇದೆ, ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ. ಹಾಗಾಗಿ ನಾವು ಸ್ಯಾರಿ ಕಲರ್ ಏನಿದೆ ಆದರೂ ಸೆರಗು ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನಾನಿಲ್ಲಿ ನೋಡಿ ದಾರನ ಯಾವುದೇ ರೀತಿಯಾದಂಥ ಗಂಟಾಕಿ ಇಟ್ಕೊಂಡಿಲ್ಲ, ನಾನು ಡೈರೆಕ್ಟಾಗಿ ಸೀರೆಗೆ ಗಂಟಾಕೊಳ್ತಾ ಇರೋದು. 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳಿ. ಈ ಥರ ಕಟ್ಕೊಂಡಿದ್ದಾದಮೇಲೆ ನಾವು ಸೇಮ್ ಅದೇ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಈಗ ಗಂಟು ಹಾಕ್ಕೊಂಡಿದ್ದೀವಲ್ಲ ಏನು, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ನಮಗೆ ಆ ದಾರ ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರೋದಿಲ್ಲ. ನಾವು ಎಂಡಿಂಗಲ್ಲಿ ಅದನ್ನು ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ಬೋದು. ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಲಾಕ್ ಮಾಡಿದ್ದಾದಮೇಲೆ ಇವಾಗ 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂತ ಅಂದರೆ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ತಿರಲ್ಲ, ಅಲ್ಲಿಂದ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಏನು ಡಿಸೈನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ನಿಮಗೆ ಯಾವುದೇ ರೀತಿಯಾದಂಥ ರಿಂಕಲ್ಸ್ ಬರೋದಿಲ್ಲ. 6 ಚೈನ್ ಗ್ಯಾಪ್ ಆದಮೇಲೆ ಇವಾಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನು 2 ಟೈಮ್ಸ್ ಬರುತ್ತೆ. 3 ಚೈನ್ನ 2 ಟೈಮ್ಸ್ ಹಾಕ್ಕೊಳ್ಳಿ. ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಸ್ವಲ್ಪ ಹಿಂದೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು ಸ್ವಲ್ಪ ದಾರನ ಮೇಲಕ್ಕೆ ಎತ್ಬಿಟ್ಟು ಉದ್ದ ಬೀಡ್ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಆದಷ್ಟು ಈ ಡಿಸೈನ್ಗೆ ಉದ್ದ ಬೀಡನ್ನ ಯೂಸ್ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ರೌಂಡ್ ಬೀಡ್ಗಿಂತ ಉದ್ದ ಬೀಡನ್ನ ಯೂಸ್ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಆರ್ಚ್ಗೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ 7 ಚೈನ್ಗಳನ್ನ ಹಾಕ್ಕೋಬೇಕು. 7 ಚೈನ್ಗಳನ್ನ ಹಾಕ್ಕೋಬೇಕು. 7 ಚೈನ್ ಹಾಕಿಬಿಟ್ಟು ನಾವು ಸ್ಯಾರಿನ ಇವಾಗ ಟರ್ನ್ ಮಾಡ್ಕೋಬೇಕು. ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳಿ, ತಿರುಗಿಸ್ಕೊಂಡು ನಾವು ಬೀಡನ್ನ ಲಾಕ್ ಮಾಡಿದ್ದೀವಲ್ಲ, ಅದು ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಬೀಡ್ ಪಕ್ಕ ಏನು ಲಾಕ್ ಇದೆ ಆ ಲಾಕ್ ಮೇಲೆ ಲಾಕ್ ಮಾಡಿ, ನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 3 ಚೈನ್ ಹಾಕಿ. 3 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಸೀರೆನ ಮತ್ತೆ ಸ್ಟ್ರೈಟ್ ಮಾಡ್ಕೋಬೇಕು, ಸೀದಾ ಮಾಡ್ಕೊಳ್ಬೇಕು. ಈಗ ಸೀರೆನ ತಿರುಗಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಇವಾಗ ನಾವು 3 ಚೈನ್ ಹಾಕಿದ್ದೀವಲ್ಲ, ಈಗ ನೆಕ್ಸ್ಟು ಆ 7 ಚೈನ್ ಗ್ಯಾಪ್ ಒಳಗಡೆಗೆ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಳ್ಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಳ್ಳಿ. 7 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 4 ಎಳೆ ದಾರ ಇರುತ್ತೆ, ಅದರಲ್ಲಿ 2 1 2 1 ಮತ್ತು 2 1 ಈ ರೀತಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೀವಿವಾಗ ಸ್ಟಾರ್ಟಿಂಗು ನಾವು 3 ಚೈನ್ ಹಾಕ್ಕೊಂಡ್ವಿ, ಬೇಸ್ ಲೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅದನ್ನು ಕನ್ಸಿಡರ್ ಮಾಡಿಕೊಂಡು 7 ಚೈನ್ ಗ್ಯಾಪ್ ಒಳಗಡೆಗೆ 13 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ಳಿ. ಅಂದರೆ ಅದು ಸೇರಿ 14 ಆಗುತ್ತೆ. ಬೇಸ್ ಲೈನಿಂದ ಬಿಟ್ಬಿಡಬೇಕು. ನಾವು ಉಲ್ಟಾ ಮಾಡಿಕೊಂಡು ಏನು 3 ಚೈನ್ ಗ್ಯಾಪ್ ಹಾಕ್ಕೊಂಡು ಆಮೇಲೆ ಸೀದಾ ಮಾಡ್ಕೊಂಡ್ವಲ್ಲ
ಆ 3 ಚೈನ್ ಗ್ಯಾಪ್ನ ಕೂಡ ಒಂದು ಕಂಬ ಅಂತ ಮಾಡ್ಕೊಳ್ಬೇಕು ನಾವಿಲ್ಲಿ, ಏಕೆಂದರೆ ಅದು ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾರ್ಟ್ ಆಗಿರೋವಂಥ ಡಿಸೈನು. ಅದಕ್ಕೋಸ್ಕರ ಆ ಕಂಬನೂ ಸೇರಿದ್ರೆ ನಿಮಗೆ 14 ಕಂಬ ಆಗುತ್ತೆ. ಆ ಕಂಬನ ಬಿಟ್ಟರೆ 7 ಚೈನ್ ಗ್ಯಾಪ್ ಒಳಗಡೆಗೆ ನಾವು 13 ಕಂಬನ ಹಾಕ್ಕೊಳ್ಬೇಕು. 7 ಚೈನ್ ಗ್ಯಾಪ್ ಒಳಗಡೆಗೆ 13 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಅಂದರೆ ಟೋಟಲ್ ನಮಗೆ 14 ಕಂಬ ಕೌಂಟಿಂಗ್ ಬರಬೇಕು. ಸೊ ಈ ರೀತಿ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು, ಸ್ಯಾರಿನಲ್ಲಿ ರಿಂಕಲ್ಸ್ ಬರ್ತಾಯಿದೆ ಆರ್ಚ್ ಮಾಡುವಾಗ ಫೈನಲ್ ಲುಕ್ ಅಂತ ಹೇಳ್ತಾಯಿದ್ರು. ಅವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿ ಹೇಳಿದ್ದೆ. ಹಾಗಾಗಿ ಇದರಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಗೊತ್ತಿಲ್ಲದಿರೋರಿಗೆ ನಾವು ಬೇಸ್ ಲೈನ್ನ ಆದಷ್ಟು ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಿಕೊಂಡು ಮಾಡಬೇಕು. ಹೊಸದಾಗಿ ಕಲಿತಾ ಇರೋರಿಗೆ ಅದು ರಿಂಕಲ್ಸ್ ಬರುತ್ತೆ, ಸ್ವಲ್ಪ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಆಗುತ್ತೆ. ನೀವು ಆದಷ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ ಒಂದು ಚೂರು ಹಿಂದೆಗೆ ಲಾಕ್ ಮಾಡಿ. ನಿಮಗೇನು ಚೇಂಜಸ್ ಆಗೋದಿಲ್ಲ ಡಿಸೈನಲ್ಲಿ, ನಿಮಗೆ ರಿಂಕಲ್ಸು ಅವಾಯ್ಡ್ ಆಗುತ್ತೆ. ಕೆಲವೊಮ್ಮೆ ನಾವು ಕೂಡ ಅದೇ ರೀತಿ ಮಾಡ್ತೀವಿ, ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ತೀವಿ, ನಮಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಹಾಕಿ ನಮಗೆ ಗೊತ್ತಿರೋದ್ರಿಂದ ಸೊ ನಮಗೇನು ರಿಂಕಲ್ಸ್ ಬರೋದಿಲ್ಲ. ಹೊಸದಾಗಿ ಮಾಡ್ತಾ ಇರೋರು ಆದಷ್ಟು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡಿ, ನಿಮಗೆ ಡಿಸೈನು ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನಾವು ಇವಾಗ 13 ಕಂಬಗಳನ್ನ ಮಾಡ್ಕೋಬೇಕು. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ನಮಗೆ 14 ಕಂಬನೇ ಬರಬೇಕು, ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಏಕೆಂದರೆ ಡಿಸೈನ್ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮಗೆ ಕರೆಕ್ಟ್ ಕೌಂಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಆರ್ಚು. ಇವಾಗ ನೋಡಿ ಟೋಟಲಾಗಿ 14 ಕಂಬಗಳು ಆಯಿತು. ಇವಾಗ ನಾವು ಮತ್ತೆ ಒಂದು ಬೇಸ್ ಲೈನ್ ಆಗಬೇಕಲ್ವ ನಮಗೆ, ಅದಕ್ಕೋಸ್ಕರ ನಾವು ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕ್ ಒಳಗಡೆಗೆ ಅಂದರೆ ನೋಡಿ ಅಲ್ಲಿ ನಿಮಗೆ ಅದ್ರ ಮಧ್ಯ ಒಂದು ಹೋಲ್ ಕಾಣುತ್ತೆ, ಅಲ್ಲಿಗೆ ಒಂದು ಟ್ರಿಪಲ್ ಕ್ರೋಶೆಟ್ ಮಾಡಿ. ಇದು ನಮಗೆ ಕಂಬ ಕೌಂಟಿಂಗ್ ಬರಲ್ಲ, ಇದು ಬೇಸ್ ಲೈನ್. ನಮಗೆ ನಾವಿವಾಗ ಡೈರೆಕ್ಟಾಗಿ ನಾವು ಆರ್ಚ್ನ ಮಾಡ್ಕೊಂಬರ್ತಾರೋದ್ರಿಂದ ಈ ಕಡೆ ನಮಗೆ ಬೇಸ್ ಲೈನ್ ಇರೋದಿಲ್ಲ. ಹಾಗಾಗಿ ಒಂದು ಬೇಸ್ ಲೈನ್ನ ಫಾರ್ಮ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅದು ನಾವು ಕಂಬನ ಮಾಡ್ಕೊಬೇಕು. ಆ ಲಾಕ್ಗೆ ನಾವು ಅದನ್ನು ಕಂಬನ ಮಾಡ್ಕೊಂಡು ಬರಬೇಕು. ಅದಾದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಥವಾ ಸ್ವಲ್ಪ ಹಿಂದೆಗೆ ಲಾಕ್ ಮಾಡಿ. ನಾನು ಹೇಳ್ದಾಗೆ ಡಿಸೈನ್ನ ಫಾಲೋ ಮಾಡಿ, ಆವಾಗ ನಿಮಗೆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ನೋಡಿ ಈ ರೀತಿ ಆರ್ಚ್ ಬರುತ್ತೆ. ಸೊ ಟೋಟಲಾಗಿ 14 ಕಂಬ, ನೀವು ಅಥವಾ 16 ಕಂಬ ಕೂಡ ಮಾಡ್ಕೋಬೋದು. ನಾನು ಹೇಳ್ತಾ ಇದ್ದೀನಿ 14 ಮಾಡಿ ಅಥವಾ 16 ಮಾಡಿ, ಎರಡರಲ್ಲಿ ಒಂದು ಮಾಡ್ಕೋಬೋದು. ಇವಾಗ ಮತ್ತೆ 6 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು ಎಲ್ಲ ಆರ್ಚ್ಗಳನ್ನ ಮಾಡ್ಕೊಂಡು ಬರಬೇಕು. ನೀವು ಒಂದು 14 ಕಂಬಗಳನ್ನ ಮಾಡ್ಕೊಳ್ಳಿ ಅಥವಾ 16 ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ ಇವಾಗ ಸೆಕೆಂಡ್ ಆರ್ಚು ನಾನು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಬೇಸ್ ಲೈನ್ಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಆ ಲಾಕ್ ಏನಿರುತ್ತೆ ಅಲ್ವಾ, ಆ ಲಾಕ್ಗೆ ಒಂದು ಕಂಬನ ಮಾಡಿಕೊಂಡ್ರೆ ನಿಮಗೆ ಬೇಸ್ ಲೈನ್ ಫಾರ್ಮ್ ಆದಂಗೆ ಆಗುತ್ತೆ, ಕಂಟಿನ್ಯೂ ಆಗುತ್ತೆ ಡಿಸೈನು. ಈ ಕಡೆ ನಮಗೆ ಬೇಸ್ ಲೈನ್ ಇರುತ್ತೆ ಅಲ್ವಾ, ಸೊ ಈ ಕಡೆನೂ ಬೇಸ್ ಲೈನ್ ಮಾಡಿದ್ರೇ ಡಿಸೈನ್ ಫಿನಿಶಿಂಗ್ ಲುಕ್ ಬರೋದು. ಸೊ ಈ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ 6 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇದು ನಮಗೆ ಫಸ್ಟ್ ಸ್ಟೆಪ್ ಡಿಸೈನ್. ಅಂದರೆ ನಾವಿಲ್ಲಿ 2 ಸ್ಟೆಪ್ಪಲ್ಲಿ ಮಾಡ್ಕೋಬೋದಾದಂಥ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಂಡು ಹೋಗುವಂಥದ್ದು. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದನ್ನು ನಾವು 2 ಸ್ಟೆಪ್ಪಲ್ಲಿ ಮಾಡ್ಬೋದು, ಬಟ್ ನಮಗೆ ಟೈಮ್ ಸೇವ್ ಆಗೋದಕ್ಕೋಸ್ಕರ ಈ ರೀತಿ ನಾವು 2 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋದರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಈ ರೀತಿ ನಮಗಿದೆ. ಸ್ವಲ್ಪ ನಿಮಗೆ ಆರ್ಚು ಫೋಲ್ಡ್ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ನಿಮಗೆ ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಮಾಡ್ತಿರಲ್ಲ ಆವಾಗ ಅದು ಆರ್ಚು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಎಲ್ಲ ಆರ್ಚ್ನು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊತಾ ಇದ್ದೀನಿ. ನೆಕ್ಸ್ಟು ಅದ್ರ ಆಪೋಸಿಟ್ ಕಲರ್ ಏನು ಸೆರ್ಗು ಕಲರ್ ಇದೆ ಅಲ್ವಾ, ಆ ಕಲರ್ ಥ್ರೆಡ್ನ ತಗೋಬೇಕು. ಸೇಮ್ ಇವಾಗ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಥ್ರೆಡ್ನ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಇಲ್ಲೂ ಲಾಕ್ ಮಾಡ್ಕೊಳ್ಳಿ. ಅದೇ ಜಾಗದಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ಥ್ರೆಡ್ನ ಸೀರೆ ಹಿಂಭಾಗದಿಂದ ಪೂರ್ತಿ ಮೇಲಕ್ಕೆ ಎತ್ಕೋಬೇಕು ನೀಡಲ್ ಸಹಾಯದಿಂದ. ಆಮೇಲೆ 1-2 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಅದು ಬಿಚ್ಚೋಗಬಾರ್ದು, ಆ ರೀತಿನಲ್ಲಿ ಟೈಟಾಗಿ ಕಟ್ಕೊಳ್ಳಿ. ಹಂಗಂತ ತುಂಬ ಫೋರ್ಸಾಗಿ ಎಳಿಯೋಕ್ಕೆ ಹೋಗಬೇಡಿ.
ಥ್ರೆಡ್ ಕಟ್ಟಾಗಿಬಿಡುತ್ತೆ. ಏಕೆಂದರೆ ಸಿಲ್ಕ್ ಥ್ರೆಡ್ಡು ತುಂಬ ಸಾಫ್ಟಾಗಿ ಸೆನ್ಸಿಟಿವ್ ಆಗಿರುತ್ತೆ, ತುಂಬ ರಫಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡ್ಕೊಂಬಿಡಿ. ಲಾಕ್ನ ಮಾಡ್ಕೊಂಡಾದಮೇಲೆ ನಾವಿವಾಗ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ನ ಹಾಕ್ಕೊಳ್ಬೇಕು. 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್, ಲಾಕ್ ಆದಮೇಲೆ ಇವಾಗ ನಿಮಗೆ ಆರ್ಚ್ ನಾವು ಮಾಡಿದ್ದೀವಲ್ವ, ಈಗ ಫಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ನ ಮಾಡಿದ್ದೀವಲ್ಲ, ಆ ಆರ್ಚ್ ತುದಿನಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಕಾಣಿಸ್ತಾ ಇರುತ್ತೆ, ಚಿಕ್ಕ ಚಿಕ್ಕದಾಗಿ ತೂತಗಳು ಕಾಣಿಸ್ತಾ ಇರುತ್ತೆ ನೋಡಿ ತುದಿನಲ್ಲಿ. ಸೊ ಹಾಗೆ ಒಂದೊಂದು ಕಂಬದ ಮೇಲಕ್ಕೂ ಒಂದೊಂದು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ಟು ವಿತ್ ಪಿಕಾಟ್. ಅಂದರೆ ಒಂದು ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಚೈನ್ ಆದಮೇಲೆ ಕಂಬದೊಳಗಡೆ ಲಾಕ್ ಮಾಡಬೇಕು ನೋಡಿ, ಈ ರೀತಿ ಹಿಂದಕ್ಕೆ ಕಂಬದೊಳಗಡೆಗೆ ಲಾಕ್ ಮಾಡಿ. ಇದು ನಿಮಗೆ ಪಿಕೋ. ಇವಾಗ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಏನು ಸೇಮ್ ಕಂಬದ ಮೇಲೆ ನಿಮಗೆ ಹೋಲ್ಸ್ ಕಾಣಿಸುತ್ತೆ ಅಲ್ಲ, ಆ ಕಂಬದ ಮೇಲ್ಗಡೆಗೆ ಒಂದೊಂದು ಕಂಬಗಳನ್ನ ಮಾಡಬೇಕು. ಒಂದು ಡಬಲ್ ಕ್ರೋಶೆಟ್ಟು ವಿತ್ ಪಿಕೋ. ಒಂದು ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಚೈನ್ ಆದಮೇಲೆ ಕಂಬದೊಳಗಡೆಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ನೀವು ಪಿಕೋ ಮಾಡುವಾಗ 3 ಚೈನ್ ಹಾಕಿ ಕೂಡ ಮಾಡ್ಬೋದು, ಅಥವಾ ಹಾಫ್ ಪಿಕೋ ಥರನೂ ಕೂಡ ಮಾಡ್ಬೋದು. ಅಂದರೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಬೋದು. ಸೇಮ್ ಇದೇ ಥರ ಪಿಕೋ ಮಾಡುವಾಗ ಏನು 3 ಚೈನ್ ಹಾಕ್ತಾ ಇದ್ದೀವಲ್ಲ, ಆ 3 ಚೈನ್ ಬದಲು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ರೆ ನಿಮಗೆ ಒಂಥರ ವಿ ಶೇಪಲ್ಲಿ ಬರುತ್ತೆ, ಡಿಸೈನು ವಿ ಶೇಪಲ್ಲಿ ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಇದು ಫುಲ್ ಪಿಕೋ ರೌಂಡ್ ಶೇಪಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಅದು ನಿಮಗೆ ವಿ ಶೇಪಲ್ಲಿ ಕಾಣಿಸುತ್ತೆ. 3 ಚೈನ್ ಹಾಕಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ, 2 ಚೈನ್ ಹಾಕಿದ್ರೆ ವಿ ಶೇಪಲ್ಲಿ ಬರುತ್ತೆ. ಸೊ ನಾನು ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಹೇಳಿದೆ 14 ಕಂಬಗಳನ್ನ ಹಾಕ್ಕೊಳ್ಬೇಕು ಅಂತ ಹೇಳಿ. ಇದರಲ್ಲಿ ನಾನೇನು ತುಂಬ ಹೆವಿಯಾಗಿ ಬೀಡ್ಸ್ಗಳನ್ನ ಯೂಸ್ ಮಾಡ್ತಿಲ್ಲ. 7 ಕಂಬ ಆದಮೇಲೆ ಒಂದೇ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ನಾನು ಪ್ರತಿಯೊಂದಕ್ಕೂ ಬೀಡ್ಗಳನ್ನ ಹಾಕಿಲ್ಲ. ಒಂದು ಮಧ್ಯಕ್ಕೆ ಬರೋ ರೀತಿನಲ್ಲಿ, ಸೆಂಟರ್ಗೆ ಬರೋ ರೀತಿನಲ್ಲಿ ಆರ್ಚ್ ಮಧ್ಯಕ್ಕೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇರೋದಷ್ಟೇ. ಅದಾದಮೇಲೆ ಲೆಫ್ಟ್ ಸೈಡ್ಗೆ ಮತ್ತೆ 7 ಕಂಬಗಳು ಬರುತ್ತೆ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಅದಕ್ಕೋಸ್ಕರನೇ ನೀವು 14 ಕಂಬ ಹಾಕ್ಕೊಳ್ಳಿ ಅಥವಾ 16 ಕಂಬಗಳನ್ನ ಹಾಕ್ಕೊಳ್ಳಿ. ಸಮನಾಗೆ ಹಾಕ್ಕೊಳ್ಬೇಕು, 14 ಅಥವಾ 16. ಆವಾಗ ನಿಮಗೆ 8 ಕಂಬ 16 ಕಂಬ ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತಲ್ಲ, 8 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟು ಲೆಫ್ಟ್ ಸೈಡಿಗೆ 8 ಕಂಬ ಹಾಕ್ಕೋಬೋದು. ಸೊ ಈ ರೀತಿ ನೀವು ಮಾಡ್ಕೋಬೋದು ನೋಡಿ. ಇವಾಗ ಫೈನಲ್ ಫುಲ್ಲು ಆರ್ಚು ಫಿನಿಶ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಆರ್ಚ್ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಫೋಲ್ಡ್ ಆಗಿರೋ ಥರ ಅನ್ನಿಸ್ತಾ ಇತ್ತಲ್ಲ, ಇವಾಗ ಎಷ್ಟು ಸ್ಟಿಫಾಗಿ ಕೂತ್ಕೊಂಡಿದೆ. ಇವಾಗ 3 ಚೈನ್ದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ಬಿಡೋಣ. ಇದನ್ನು ಲಾಕ್ ಮೇಲೆ ಲಾಕ್ ಮಾಡಿ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಹಾಕ್ಕೊಳ್ಳಿ. 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಹಾಕ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ತುಂಬಾ ಆರ್ಚು ದೊಡ್ಡದಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಿಸೈನ್ ಅಂತೂ. ಅದರಲ್ಲೂ ಇದು ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನಾನು ಹೆವಿಯಾಗಿ ಬೀಡ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಬೀಡನ್ನ ಯೂಸ್ ಮಾಡಿದ್ದೀನಿ. ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಉದ್ದ ಬೀಡನ್ನ ಯೂಸ್ ಮಾಡಿದ್ರೆ ನಿಮಗೆ ಆರ್ಚ್ ಫಿನಿಶಿಂಗ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಉದ್ದ ಬೀಡನ್ನ ಯೂಸ್ ಮಾಡಿ. ಸೊ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನಾನು ಯೆಲ್ಲೋ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ 187 ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬಂದಿದೆ. ಆರ್ಚ್ ಲೆವೆಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಉದ್ದಕ್ಕೂ ಬೇಡ, ತುಂಬ ಉದ್ದಕ್ಕೆ ಕಟ್ಟಿದ್ರೂ ಚೆನ್ನಾಗಿರೋದಿಲ್ಲ. ಆರ್ಚ್ ಲೆವೆಲಿಗೆ ಕಟ್ಕೊಳ್ಳಿ, ಪುಟ್ಟದಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಫೈನಲ್ ಲುಕ್ಕು. ನೀವು ಬೇಕಾದರೆ 2 ಕಲರ್ ಥ್ರೆಡ್ನ ಯೂಸ್ ಮಾಡಿ ಕೂಡ ಕುಚ್ಚನ್ನ ಕಟ್ಕೋಬೋದು. ನಾನು ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಗ್ರೀನು ಎಂಡಿಂಗಲ್ಲಿ ಇದೆಯಲ್ಲ ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಕೂಡ ಮರಿಬೇಡಿ.
ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.